ಆದರೆ ಉತ್ತರ ಕನ್ನಡದಲ್ಲಿ 73,206 ಅರ್ಜಿಗಳು ತಿರಸ್ಕಾರಗೊಂಡಿರುತ್ತೆ. ಸಹಕರಿಸಬೇಕು, ನಿಧಾನ ಹೋಗಬೇಕು. ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಗೆ, ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಗೆ ಬೇಕು 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 ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ಆತ್ಮೀಯ ಎಲ್ಲ ಅರಣ್ಯವಾಸಿ ಬಂಧುಗಳೇ, ದಯವಿಟ್ಟು ನಮ್ಮ ಜಾಥಾದ ಹಿಂಭಾಗದಲ್ಲಿ ಇರಬೇಕಾಗುತ್ತೆ. ಇಂದು ಅಪೇಕ್ಷಣಾ ಪತ್ರ ಅಭಿಯಾನವನ್ನ ಶಿರ್ಸಿಯ ಪ್ರಮುಖ ಬೀದಿಗಳಲ್ಲಿ ನಮ್ಮ ಜಾಥಾ ಮುಂದುವರಿತಾ ಇದೆ. ದಯವಿಟ್ಟು ಎಲ್ಲ ಅರಣ್ಯವಾಸಿ ಬಂಧುಗಳು ಕೂಡ ಹಿಂಭಾಗದಲ್ಲಿರಬೇಕು. ಸಾಗುವಳಿ ಮಾಡಿರ್ತಕ್ಕಂಥ ಎಲ್ಲರಿಗೆ ರೈತರಿಗೂ ಕೂಡ ಯಾವುದೇ ಹಕ್ಕುಪತ್ರವನ್ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇಂದು ಸಿರ್ಸಿಯಲ್ಲಿ ಎಲ್ಲ ಅರಣ್ಯವಾಸಿಗಳ ಪರವಾಗಿ ಅಪೇಕ್ಷಣಾ ಪತ್ರದ ಅಭಿಯಾನವನ್ನ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಎಲ್ಲ ಅರಣ್ಯವಾಸಿ ಬಂಧುಗಳು ಕೂಡ ದಯವಿಟ್ಟು ಶಾಂತ ರೀತಿಯಿಂದ ಜಾಥಾದ ಹಿಂಭಾಗದಲ್ಲಿ ತಾವು ಬರಬೇಕಾಗ್ತಕ್ಕಂಥ ಮೊದಲು ನಾನು ದಿನಾಂಕವನ್ನ ಮತ್ತು ಇನ್ನಿತರ ವಿಷಯಗಳನ್ನ ಪ್ರಕಟಣೆ ಮಾಡ್ತೇನೆ. ರಾಜ್ಯ ಸರ್ಕಾರ ಈಗಾಗಲೇ ಮಾತಾಡಬೇಕು ಅಂತ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನಾದರೂ ನಮ್ಮ ಅಭಿಲಾಷೆ ಈ ಅರಣ್ಯವಾಸಿಗಳಿಗೆ ಯಾವುದೇ ನ್ಯಾಯ ಸಿಕ್ಕಿದ್ರೆ ನೀವೆಲ್ಲ ಸನ್ನದ್ಧರಾಗಿ ಕಂಟಕರಾಗಿ ನಮ್ಮ ಹೋರಾಟವನ್ನ ಮುಂದಕ್ಕೆ ವರಿಸುವ ಕಾರಣ ಏನು? ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಸುಪ್ರೀಂ ಕೋರ್ಟ್ ಹೊಸ ಒಂದು ನಿರ್ದೇಶನ ಕೊಟ್ಟಿತ್ತು. ನಿರ್ದೇಶನದ ಪ್ರಕಾರ ಯಾರು ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಿರುವಂತಹ ಅರ್ಜಿಗಳಿಗೆ ಯಾವ ಸಮಿತಿಯಲ್ಲಿ ತಿರಸ್ಕಾರವಾಗಿದೆಯೋ ಅದನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿತ್ತು. ಅದರಂತೆ ಕೇಂದ್ರ ಸರ್ಕಾರವು ಸಹಿತ ಮಾರ್ಚ್ 6, 2019ರಂದು ನಿಯಮಾವಳಿಯನ್ನು ಮಾಡಿತ್ತು. ಅದರ ನಂತರ 6 ವರ್ಷಗಳಾದರೂ ಸಹಿತ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಅರಣ್ಯವಾಸಿಗಳ ವಿಲೇಗೆ ಸಂಬಂಧ ಕಾರ್ಯಗಳು ಜರುಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಈ ಪಟ್ಟಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ಅರ್ಜಿಗಳನ್ನು ಪರಿಶೀಲನೆ ಮಾಡದೆ, ವಿಚಾರಣೆ ಮಾಡದೆ, ಸಮಿತಿಯು ಅಸ್ತಿತ್ವವಿಲ್ಲದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 73,580 ಅರ್ಜಿಗಳು ಏಕಕಾಲದಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹಿತ 2,59,000 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಮುಖ್ಯ ಕಾರ್ಯದರ್ಶಿಗಳ ಕಾನೂನುಬಾಹ್ಯ ಆದೇಶಕ್ಕೆ ವಿರುದ್ಧವಾಗಿ, ವರದಿಗೆ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಒಂದು ಮೇಲ್ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಕಾನೂನು ಬಾಹಿರವಾಗಿ ಕಳಿಸಿರುವಂತಹ ಈ ಆದೇಶದ ವಿರುದ್ಧ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮುಂದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಅಕ್ಟೋಬರ್ 14ರಂದು ನಡೆಯುವಂಥ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ, ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಸಹಿತ ಈ ಏನು ಕಾನೂನು ಬಾಹಿರವಾಗಿ ಒಂದು ವರದಿ ಕಳಿಸಿದರಲ್ಲ ಆ ವರದಿಯನ್ನು ತಿದ್ದುಪಡಿ ಪ್ರಮಾಣ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿಗೆ ಹಾಕಬೇಕು ಅಂತ ಸಹಿತ ಆಗ್ರಹ ಮಾಡ್ತೇವೆ. ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾನೆ. ಕೇಂದ್ರ ಸರ್ಕಾರ ಅದಾನಿಗೆ 1 ರೂಪಾಯಿಗೆ 1,550 ಎಕರೆಗಳನ್ನು ಭೂಮಿಯನ್ನು ಲಾಗಣೆಯಾಗಿ ಕೊಡ್ತದೆ. ಅದೇ ರೀತಿಯಾಗಿ 16,000 ಗಿಡ ಮರಗಳನ್ನು ಕಡಿಲಿಕ್ಕೆ ಅವಕಾಶ ಕೊಡ್ತಾರೆ. ಇವತ್ತು ನಾವು ಅರಣ್ಯವಾಸಿಗಳ ಪರವಾಗಿ ಕೇಳ್ತಾ ಇದ್ದೇವೆ, ನಾವು 1,000 ರೂಪಾಯಿ ಕೊಡ್ತೇವೆ. ಆದಾನಿದು 1 ರೂಪಾಯಿ ಅಲ್ಲ,
1,000 ರೂಪಾಯಿ ಕೊಡ್ತೇವೆ, ನಮ್ಮ ಜನಕ್ಕೆ ಅರಣ್ಯ ಭೂಮಿಯ ಹಕ್ಕನ್ನು ಕೊಡಿ ಅಂತ ನಾವು ಪ್ರಧಾನಮಂತ್ರಿಯಾದ ಮಾನ್ಯ ಮೋದಿಯವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಲಿಷ್ಠವಾದ ಹೋರಾಟದ ಸಮಸ್ಯೆಯಲ್ಲಿ ಅರಣ್ಯವಾಸಿಗಳಿದ್ದಾರೆ. ಒಂದು ಕಡೆಗೆ ರಾಜ್ಯ ಸರ್ಕಾರ ಕಾನೂನು ಬಾಹಿರವಾಗಿ ಮುಖ್ಯ ಕಾರ್ಯದರ್ಶಿಗಳು ಅರ್ಜಿಗಳನ್ನು ವರದಿಯನ್ನು ಕಳಿಸ್ತಾರೆ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಉದ್ಯಮಗಳಿಗೆ, ಧನಿಕರಿಗೆ, ಬಡವರ ಅರಣ್ಯವಾಸಿಗಳಿಗೆ ವಿರುದ್ಧವಾಗಿ ಅವರು ವ್ಯತಿರಿಕ್ತವಾದ ಒಕ್ಕಲೆಬ್ಬಿಸಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸ್ತಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳುವುದಂದರೆ ಅರಣ್ಯವಾಸಿಗಳು ಯಾವ ಕಾರಣದಲ್ಲೂ ಈ ಭೂಮಿಯಿಂದ ಹೊರಬಿದ್ದು ಸಾಧ್ಯ ಇಲ್ಲ. ಭೂಮಿ ಹಕ್ಕಿಗಾಗಿ ಬಲಿಷ್ಠವಾದ ಕಾನೂನಾತ್ಮಕ ಮತ್ತು ಸಂಘಟನಾತ್ಮಕ ಹೋರಾಟ ಮಾಡಲಿಕ್ಕೆ ಸನ್ನದ್ಧರಿದ್ದೇವೆ ಅಂತ ಹೇಳಿ ತೀರ್ಮಾನ ಮಾಡ್ತೇವೆ. ಇವತ್ತು ಈ ರಾಜ್ಯ ಮಟ್ಟದ ಏನು ವರದಿಯನ್ನು ಕಳಿಸಿದ್ರು ಚೀಫ್ ಸೆಕ್ರೆಟರಿ ಅವರು, ಅದಕ್ಕೆ ಮೇಲ್ಮನವಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಮ್ಮ ಅಂದಾಜಿನ ಪ್ರಕಾರ 20,000ಕ್ಕಿಂತ ಅರಣ್ಯವಾಸಿಗಳು ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಮೇಲ್ಮನವಿ ಅಪೀಲನ್ನು ಹಾಕಿದ್ದಾರೆ ಅಂತ ಹೇಳಿಕೆ ತುಂಬ ಸಂತೋಷವಾಗುತ್ತದೆ. ಕಾನೂನು ಹೋರಾಟವನ್ನು ಸಹಿತ ನಾವು ಮಾಡೋಣ. ಆತ್ಮೀಯ ಎಲ್ಲ ಅರಣ್ಯವಾಸಿಗಳ ಬಂಧುಗಳು ಕೂಡ ಇವತ್ತು ಸಿರ್ಸಿಯಲ್ಲಿ ಅಪೇಕ್ಷಣಾ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ವಿ. ಏಕೆಂದರೆ ಕರ್ನಾಟಕದ 31 ಜಿಲ್ಲೆ 227 ತಾಲೂಕಲ್ಲೂ ಕೂಡ ಎಲ್ಲ ಅರಣ್ಯವಾಸಿ ಬಂಧುಗಳು ಕೂಡ ಇದ್ದಾರೆ. ಎಲ್ಲ ಅರಣ್ಯವಾಸಿ ಬಂಧುಗಳನ್ನು ನಮ್ಮ ರವೀಂದ್ರ ನಾಯ್ಕರು ಅವರೊಟ್ಟಿಗೆ ನಾನು ಸಂಚರಿಸ್ತಾ ಇದ್ದೀನಿ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಅರಣ್ಯವಾಸಿಗಳ ಗಮನವನ್ನು ತಡ್ಕೊಂಡು ಇವತ್ತು ರಾಜ್ಯ ಸರ್ಕಾರ 2,53,000 ಅರ್ಜಿಗಳನ್ನು, ಅಪೀಲ್ಗಳನ್ನೆಲ್ಲದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಇವತ್ತು ಉತ್ತರ ಕನ್ನಡದಲ್ಲಿ 73,526 ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅರಣ್ಯವಾಸಿ ಬಂಧುಗಳು ಸತತ 30, 40, 50 ವರ್ಷಗಳಿಂದಲೂ ಕೂಡ ಭತ್ತ, ರಾಗಿ, ಜೋಳ, ಅಡಿಕೆ ಎಲ್ಲದನ್ನು ಕೂಡ ಬೆಳೀತಾ ಇದ್ದಾರೆ. ಅವರು ಇವತ್ತು ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ. ನಮ್ಮ ಶಾಸಕರು, ಎಂಪಿಗಳು 25 ವರ್ಷಗಳು ಕೂಡ ಇದೇ ಕಾರವಾನ ಆಡಳಿತವನ್ನ ಮಾಡಿದ್ದಾರೆ. ಎಲ್ಲ ಮತವನ್ನ ಭಿಕ್ಷೆಯನ್ನ ಬೇಡಿದ್ದಾರೆ. ಆದರೆ 1 ಗುಂಟೆಯ ಜಮೀನನ್ನು ಕೂಡ ಇವತ್ತು ಅರಣ್ಯವಾಸಿಗಳಿಗೆ ಮಾಡಿಲ್ಲ. ಇದು ತುಂಬಾ ವಿಪರ್ಯಾಸ. ಹಾಗಾಗಿ ಈ ಹೋರಾಟ ಸತತ 33 ವರ್ಷ ಮುಗಿದು ಇವತ್ತು 34ಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟ ಇನ್ನೂ ಉಗ್ರವಾಗಿರುತ್ತೆ. ನಮ್ಮ ಮೊನ್ನೆ ನಾನು ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದೆ, ನಮ್ಮ 25 ವರ್ಷ ರಾಜಕೀಯ ಸೇವೆಯನ್ನ ಸಲ್ಲಿಸತಕ್ಕಂಥ ಮಾನ್ಯ ಕಾಗೇರಿಯವರು ಶಿಕ್ಷಣ ಸಚಿವರಾಗಿದ್ರು, ಸಭಾಧ್ಯಕ್ಷರಾಗಿದ್ರು, 5 ವರ್ಷ MLA ಆಗಿದ್ರು. ಆದ್ರೆ ಇವತ್ತು ಕೂಡ ಅಸೆಂಬ್ಲಿಯಲ್ಲಿ ಆಗಿರ್ಬೋದು, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, MP ಆಗಿದ್ದಾರೆ. ಇವತ್ತು ಕೂಡ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅರಣ್ಯವಾಸಿ ಪರವಾಗಿ ಹೇಳಿಲ್ಲ. ಆದ್ರೆ ನಾವು ಸತತ 34 ವರ್ಷದಿಂದ ರವೀಂದ್ರ ನಾಯ್ಕರವರ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಕಾಗೇರಿ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ ಅರಣ್ಯವಾಸಿಗಳನ್ನ ದಿಕ್ಕೆಬ್ಬಿಸ್ತಾ ಇದ್ದಾರೆ ಅಂತಂದ್ರೆ ಅದು ಸುಳ್ಳು. ಆತ್ಮೀಯ ಕಾಗೇರಿ ಸಾಹೇಬ್ರೆ, ಕಾರವಾರದಲ್ಲಿ 11 ತಾಲೂಕುಗಳಲ್ಲಿ 73,556 ಅರಣ್ಯ ಅತಿಕ್ರಮಣದಾರಿದ್ದಾರೆ. ಅವರಿಗೆ ನಿಮ್ಮಂತ್ರ ಮತವನ್ನ ಭಿಕ್ಷೆ ಕೇಳ್ತೀರಾ ವರ್ಷನೂ ಬಂದು. ಆದ್ರೆ 1 ಗುಂಟೆ ಜಮೀನನ್ನು ಕೂಡ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ತಾ ಇದ್ದಾರೆ. ಏನು ಆಶ್ಚರ್ಯ ಆಗ್ತಿದೆ ಅಂದ್ರೆ ನನಗೆ ಮೂರನೇ ತಲೆಮಾರಿಂದ ಅತಿಕ್ರಮಣ ಅರ್ಜಿನ ಕೊಡ್ತಾನೆ ಬರ್ತಾ ಇದ್ದಾರೆ. ಆದರೆ ಯಾವ ಸಮಸ್ಯೆನೂ ಬಗೆಹರಿತಾ ಇಲ್ಲ. ಈಗ ತುದಿಯಲ್ಲಿ ಬಂದಿದೆ. ಎಲ್ಲರೂ ಒಂದಾಗಿ ನಾವು ಅತಿಕ್ರಮಣದಾರರು ಈ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಬಿಸಿ ಮುಡಿಸದೆ ಹೋದರೆ ಇದು ಇದೇ ರೀತಿ ಮುಂದುವರಿಯುತ್ತೆ. ಈಗೇನು ಒಗ್ಗಟ್ಟಿದ್ದೀವಿ ಇದಕ್ಕಿಂತ ಜಾಸ್ತಿ ನಾವು ಮಾಡಿ ಯುವಕರು, ಯುವತಿಯರು, ಮಕ್ಕಳು ಎಲ್ಲರೂ ಬಂದು ಮುಂದಿನ ದಿನ